ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಶುಕ್ರವಾರ, ಬೆಳಗ್ಗೆನೇ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಮುಲ್ಲಂಗಿ ಸಾರು ಮತ್ತು ರೈಸ್ ಮಾಡಿದ್ದೆ. ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೋದರು. ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತೀನಿ ಕೆಲಸದಿಂದ ಅಂತ. ಬೆಳಗ್ಗೆ ಹೊತ್ತು ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನೀರೆಲ್ಲ ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ನಾನು ಈ ನಡುವೆ ಪೂಜೆ ಮಾಡ್ತಾಯಿಲ್ಲ. ನಮ್ಮ ಮನೆಯವರು ಸುಮ್ಮನೆ ಇದ್ದಾರೆ, ಏನೂ ಹೇಳ್ತಾ ಇಲ್ಲ. ಯಾಕಂದರೆ ಚಳಿ ಇರೋದ್ರಿಂದ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಲೇಟಾಗಿದ್ರು ಪಾಪ ಅವರು ಚಳಿ ಇದೆಯಲ್ಲ ಬಿಡು ಹೋಗಲಿ ಅಂತ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ, ಬಿಸಿಲೇ ಬಂದಿಲ್ಲ ಫ್ರೆಂಡ್ಸ್. ಬಟ್ಟೆಗಳೆಲ್ಲ ಒಗೆದಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದ್ರು ನೀರು ಎಷ್ಟು ತಣ್ಣಗಿದೆ ಅಂದರೆ ಸಿಕ್ಕಾಪಟ್ಟೆ ತಣ್ಣಗಿದೆ ಫ್ರೆಂಡ್ಸ್. ಆದರೆ ಆಗಾಗ ಆಗಿದ ತಕ್ಷಣ ಒಂದು ಸ್ವಲ್ಪ ಇದಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊಂಬಿಡ್ತೀನಿ. ಆಮೇಲೆ ಸಿಂಕೆಲ್ಲ ತೊಳ್ಕೊಳ್ತಾ ಇದ್ದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ನೋಡೋಣ ಅಂದ್ಕೊಂಡು ಕೆಲಸ ಮಾಡ್ಕೊಳ್ತಾಯಿದ್ದೀನಿ. ಚಳಿ ತಣ್ಣಗಿದೆ ಅಂತ ಹಾಗೆ ಇರೋದಕ್ಕಾಗೋದಿಲ್ವಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಬಂದಿದ್ದರು. ಬರ್ತಾ ಅವ್ರು ಆಪಲ್ ತಂದಿದ್ರು. ನನಗೆ ಆಪಲ್ ಅಂದರೆ ಇಷ್ಟ ಅಂತ. ನೋಡಿ ಆಪಲ್ ತಂದಿದ್ದಾರೆ, 1 kg ತಂದಿದ್ದಾರೆ. ಮೊನ್ನೆ ಎಲ್ಲ ಬಾಳೆಹಣ್ಣು ತಂದಿದ್ರು. ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ಎಳ್ನೀರು ಇತ್ತಲ್ವ ಫ್ರೆಂಡ್ಸ್, ಅದು ಎಳ್ನೀರೆಲ್ಲ ಕಟ್ ಮಾಡಿಕೊಟ್ರು. ಇನ್ನು ಹಾಗೆ ಇದ್ರೆ ನಾನು ಕುಡಿಯೋದಿಲ್ಲ ಅಂತ ನೋಡಿ ಕಟ್ ಮಾಡಿ ಗ್ಲಾಸ್ಗೆ ಹಾಕಿ ಕೊಟ್ಟಿದ್ದಾರೆ. ಈಗ ಕುಡಿದ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು ರೆಡಿಯಾಗಿ. ಅದು ಬಂದು ಶುಕ್ರವಾರ. ನಾನು ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ನಮ್ಮ ಮನೆಯವ್ರು ಕೂಡ ಬಂದರು. ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಇವತ್ತು ಅವ್ರದ್ದು ರಿಪೋರ್ಟ್ ಎಲ್ಲ ಬರೀಬೇಕಿತ್ತು, ಮಂತ್ ಎಂಡ್ ಆಗಿರೋದ್ರಿಂದ. ರಿಪೋರ್ಟ್ ಎಲ್ಲ ಬರೆದಿದ್ದು ಈಗ ಮುಗೀತು. ಈಗ 6:45 ಆಯಿತು. ಈಗ ಅವರು ಹೊರಡ್ರು ಹೊರಗಡೆ. ನಾನು ಅವ್ರ ಜೊತೆ ಅಂಗಡಿಗೆ ಹೋಗಿ ಕಳ್ಸಿಕ್ಕೆ ಎಲೆ ಬೇಕಾಗಿತ್ತು ಫ್ರೆಂಡ್. ನಾಳೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಿದೆ. ಅದಕ್ಕೋಸ್ಕರ ಹೋಗಿ ಕಳ್ಸಿಕ್ಕೆ ಎಲೆ ತೊಗೊಂಬಂದೆ. ಹೂವು ಇದೆ ಮನೇಲೆ. ಬನ್ನಿ ಈಗ ಅಡುಗೆ ಮಾಡಬೇಕು. 6:45 ಆಗಿದೆ, ಬೇಗ ಮುಗಿಸ್ಬೇಡ ಅಡುಗೆ. ಕಡಲೆಕಾಳು ನೆನೆಸಿದ್ದೀನಿ, ಮಸಾಲೆ ಗಿಡ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಬಿಸ್ಕೆಟ್ಗೆ ಇಲ್ಲಿ ಮೆಶ್ ಹಾಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾವು ಕೋಳಿಗಳು ಬರಬಾರ್ದು ಅಂತ, ಆದರೂ ಕೂಡ ಅದು ಬರುತ್ತೆ. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ನೀವು ಬಿಸ್ಕೆಟ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾನೆ. ಬಿಸ್ಕೆಟ್ ಹಾಕಿ ನಮ್ಮ ಇಲ್ಲೇ ತಿನ್ಕೋ. ಫ್ರೆಂಡ್ಸ್ ಆಮೇಲೆ ಇಲ್ಲಿ ಕಾರ್ ವಾಷಿಂಗ್ ಇತ್ತಲ್ವ. ಇಷ್ಟು ದಿನ ನಾವು ಯೂಸ್ ಮಾಡ್ತಾಯಿದ್ವಿ, ಅದು ಬೇರೆಯವ್ರದ್ದು. ಹಾಗಾಗಿ ಅವ್ರು ವಾಪಸ್ ಕೊಟ್ಬಿಡಬೇಕು. ಅದಕ್ಕೆ ಅವ್ರು ಕೆಳಗಿಂತ ಮುಂಚೆನೇ ಕೊಟ್ಬೇಡ ಅಂದ್ಕೊಂಡು ನಮ್ಮ ಮನೆಯವರು ನಮಗೆ ಒಂದು ಹೊಸ್ದಾಗಿ ತರಿಸಿದ್ದಾರೆ. ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು. ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅವಾಗವಾಗ ನಾನು ಗೇಟ್ಗೆ ಮತ್ತು ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ತಾ ಇರ್ತೀನಿ. ಇದನ್ನೆಲ್ಲ ಓಪನ್ ಮಾಡಿ ನೋಡಿದಾಯಿತು, ಚೆನ್ನಾಗಿತ್ತು ಕ್ವಾಲಿಟಿ. ಆಮೇಲೆ ಊಟ ಅಡುಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಕಾಳು ಸಾರು ಸೂಪರಾಗಿತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಮುದ್ದೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, ಬಟ್ ಮುದ್ದೆ ಮಾಡಲಿಲ್ಲ, ರೈಸೇ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಡೇಟ್ಸ್ ತರಿಸಿದ್ರು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಡೇಟ್ಸ್ ಅಂತೂ. ನನಗಂತೂ ಇಷ್ಟ. ಡ್ರೈ ಫ್ರೂಟ್ಸಲ್ಲಿ ಆಲ್ಮೋಸ್ಟ್ ನನಗೆಲ್ಲ ಇಷ್ಟ. ಆಮೇಲೆ ಇದು ಬಂದು ಬಾಂಡ್ಸ್ ಆ್ಯಂಡ್ ಬೈಟ್ಸ್ ಅಂತ. ಈಗ ಟೈಮ್ ನೋಡಿ 11:20 ಆಗಿದೆ, ರಾತ್ರಿ ಬಿಗ್ ಬಾಸ್ ನೋಡಿಕೊಂಡು. ಈಗ ಬುಕ್ ಮಾಡಿ ತರಿಸಿದ್ದಾರೆ. ಬಂದಿದೆ. ಇದರಲ್ಲಿ ಬಂದು ಫಸ್ಟ್ ಟೈಮ್ ಫ್ರೆಂಡ್ಸ್ ಇದು ನೋಡಿದ್ದು, ಏನಂತ ಗೊತ್ತಿಲ್ಲ, ಬಟ್ ಇದು ಹೊಸ್ದಾಗಿದೆ, ಚೆನ್ನಾಗಿದೆ. ಇಲ್ಲಿ ಬಂದುಬಿಟ್ಟು ಮಾಮ್ಸ್ ಚಾಕೋ ಆಲ್ಮಂಡ್ಸ್ ರಾಕ್ ಇದೆ ಈ ಕಡೆ. ಇದು ಬಂದುಬಿಟ್ಟು ಚಾಕ್ಲೇಟ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚಾಕ್ಲೇಟ್ ಒಳಗಡೆ ಆಲ್ಮಂಡ್ ಎಲ್ಲ ಹಾಕಿದ್ರು. ಆಮೇಲೆ ಈ ಬಾಕ್ಸ್ ಬಂದುಬಿಟ್ಟು ಹನಿ ಫ್ರೆಂಡ್ಸ್, ರಿಯಲ್ ಹನಿ ಥರನೇ ಇತ್ತು. ಹನಿ ಸ್ಟಿಕ್ಸ್ ಇದು. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂದರೆ ಒಂದೊಂದು ತೊಗೊಂಡು ಹೋಗ್ಬೋದು. ಸ್ಟಿಕ್ಸ್ ಥರ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದು. ಟೇಸ್ಟ್ ಬಂದುಬಿಟ್ಟು ರಿಯಲ್ ಹನಿ ಇರುತ್ತಲ್ವ, ಹಾಗೆ ಇತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಬಿಗ್ ಬಾಸ್ ಎಲ್ಲ ನೋಡಿದ್ದಾಯಿತು. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.